ಅವರು ಯಾವಾಗಲೂ ನಾಗಿಣಿ ಕಡೆನೇ ಇರ್ತಾರೆ. ಇನ್ನು ಉಳಿದಿರೋದು ಭೈರವ ಬಾಬಾ ಒಬ್ಬನೇ. ಭೈರವ ಬಾಬಾ ಮಾತ್ರ ನನ್ನನ್ನು ಕಾಪಾಡೋದಕ್ಕೆ ಸಾಧ್ಯ. ಯಾಕೆ ಅಂದರೆ ವಿಷ್ಣು ಅವನ ಮಾತನ್ನ ಮೀರೋದಿಲ್ಲ. ಈಗ ನಾನು ಭೈರವ ಬಾಬನ ಹತ್ರ ಹೋಗೋದೇ ಸರಿ. ಇದು ಆ ಭೈರವನ ಸ್ಥಳ. ಹಾಗಾದ್ರೆ ನನ್ನನ್ನ ಎಳಿತಾರೋ ಶಕ್ತಿ ಆ ಭೈರವನೇ. ಆ ಭೈರವನ ಜೊತೆ ಶತ್ರುಘ್ನನ ಕೈ ಜೋಡಿಸಿರೋ ಅನುಮಾನ ನನ್ನನ್ನ ಕಾಡ್ತಾ ಇದೆ. ಹೇಗಿದ್ರಿಂದ ತಪ್ಪಿಸ್ಕೊಳ್ಳೋದು? ಅರ್ಜುನ್ ಅವರೇ, ಈ ಭೈರವ ನನ್ನ ಮೇಲೆ ಶಕ್ತಿ ಪ್ರಯೋಗ ಮಾಡ್ತಿದ್ದಾನೆ. ದಯವಿಟ್ಟು ನನ್ನನ್ನು ಕಾಪಾಡಿ. ಅರ್ಜುನ್ ಅವರೇ, ನಾಗಿಣಿ ಆವಾಹಯ. ಜೈ ಮಹಾಕಾಲ. ನೋಡು, ಇನ್ನೇನು ಆ ನಾಗಿಣಿ ಬರ್ತಾಳೆ. ಅವಳು ಬಂದಾಗ ಅವಳನ್ನ ಈ ವೃತ್ತದಲ್ಲಿ ನಿಂತ್ಕೊಳ್ಳೋದು ಕೇಳು. ಅವಳು ಇಲ್ಲಿ ನಿಂತ ತಕ್ಷಣ ಅವಳು ತನ್ನ ನಾಗಶಕ್ತಿಯನ್ನು ಕಳ್ಕೋತಾಳೆ. ಆಗ ನೀನು ಸುಲಭವಾಗಿ ಅವಳನ್ನ ಮುಗಿಸಬಹುದು. ಶತ್ರುಘ್ನ, ಇದು ನಾಗಮರ್ದನ ಮಹಾತೈಲ. ಈ ತೈಲದ ಶಕ್ತಿ 10 ನಕ್ಷತ್ರಗಳಿಗೆ ಸಮವಾದದ್ದು. ಇದನ್ನ ನಾಗಿಣಿ ಮೇಲೆ ಸುರಿದ್ರೆ ಕ್ಷಣ ಮಾತ್ರದಲ್ಲಿ ಅವಳು ಸುಟ್ಟು ಭಸ್ಮವಾಗ್ತಾಳೆ. ತಗೋ. ಆ ಸುಂದರ ಸಮಯವನ್ನ ನನ್ನ ಕಣ್ಣಲ್ಲಿ ತುಂಬಿಕೊಳ್ಳಕ್ಕೆ ನಾನು ಕಾತರಿಸ್ತಾ ಇದ್ದೀನಿ ಬಾಬಾ. ಅವಸರ ಬೇಡ ಶತ್ರುಘ್ನ. ನಾಗಿಣಿ ನಿನ್ಗೆ ಕೊಟ್ಟಿರೋ ಹಿಂಸೆಯನ್ನ ನೆನಪಿಸ್ಕೋ. ನಿನಗೆ ತೃಪ್ತಿಯಾಗೋವರೆಗೂ ಅವಳನ್ನ ಹಿಂಸಿಸು. ಆನಂತರ ಅವಳಿಗೆ ಪರಲೋಕದ ದಾರಿಯನ್ನ ತೋರಿಸು. ಅದನ್ನ ನೋಡಿ ನೀನು ಆನಂದ ಪಡು. ಸರಿ ಬಾಬಾ, ನೀವು ಹೇಳಿದಾಗೆ ಆಗ್ಲಿ.
ನಾನು ಹೋಗಿ ಕೆಲವು ವಿಧಿವಿಧಾನಗಳನ್ನು ಪೂರೈಸಿ ಬರ್ತೇನೆ. ಹೋಗು ಬನ್ನಿ ಬಾಬಾ. ಜೈ ಮಹಾಕಾಲ. ಬಾಗ್ಲು ತೆಗ್ದೇ ಇದೆಯಲ್ಲ. ಅಯ್ಯೋ ದೇವ್ರೆ, ಅಮೃತ, ಅಮೃತ ಎಲ್ಲಿ ಹೋದ್ಲು? ಎಲ್ಲಿ ಹೋಗಿರ್ತಾಳೆ? ಇಲ್ಲೇ ಎಲ್ಲೋ ರೂಮಲ್ಲಿ ಇರ್ತಾಳೆ ಬಿಡು. ಇಲ್ಲ ರೀ, ಅವಳು ಇಲ್ಲಿದ್ರು ರೂಮಲ್ಲಿದ್ರು ಎಲ್ಲೇ ಇದ್ರು ಬಾಗ್ಲು ಹಾಕೊಂಡೇ ಇರ್ತಾಳೆ ಅವಳು. ಎಲ್ಲಿ ಹೋದ್ಲು? ಮನೆಯೆಲ್ಲ ಇಷ್ಟೊಂದು ಚೆಲ್ಲಾಪಿಲ್ಲಿ ಆಗೋಗಿದೆ. ಅಯ್ಯೋ ಅಮ್ಮ, ಇಲ್ಲಿ ಮಾತ್ರ ಅಲ್ಲ, ಅಲ್ಲೂ ಎಲ್ಲ ಚಲಾಪಿಲಿ ಆಗಿದೆ. ಅಮೃತ ಅವರೇ, ಅಮೃತ ಅವರೇ. ಏನು ಅರ್ಜುನ್, ನಾವಿಷ್ಟು ಕೂಗ್ತಾ ಇದ್ರೋಳು ಹಾ ಹೂ ಏನು ಅಂತಾನೆ ಇಲ್ಲ. ಮನೇಲಿ ಇದ್ದಾಳೋ ಇಲ್ವೋ ಅವಳು? ಅವಳು ಮನೇಲಿದ್ದಲ್ಲೇ ಎಲ್ಲೋ ಹೋಗ್ತಾಳೆ. ಅರ್ಜುನ್, ನೀನೊಂದು ಕೆಲಸ ಮಾಡು, ಹೋಗಿ ನಿನ್ನ ರೂಮಲ್ಲಿ ಟೆರೆಸಲ್ಲಿ ಹುಡ್ಕೊಂಡು ಬಾ. ಹೋಗು. ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ. ಅಮ್ಮ, ಅಮೃತ ಅವ್ರ ಮೇಲೆಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ರು ಅವರು? ಓ ರುದ್ರ, ಬಾ. ಹೇಗಿದೆಯಾ? ಯಾವಾಗ ಸಾಯ್ತೀನಿ ಅನ್ನೋ ಭಯದಲ್ಲಿದ್ದೀನಿ ಬಾವಾ. ನೀನು ಮೃತ್ಯುಂಜಯ, ಎರಡೆರಡು ಸಲ ಸಾವನ್ನ ಗೆದ್ದು ಬಂದಿರೋ ಅದೃಷ್ಟಶಾಲಿ. ನಿನ್ನಂತವನ ಬಾಯಲ್ಲಿ ಇಂಥ ಅಪಶಕನದ ನುಡಿಗಳು ಬರಬಾರ್ದು ರುದ್ರ. ಇಷ್ಟಕ್ಕೂ ಯಾರಿಂದ ನಿನಗೆ ಸಾವಿನ ಭಯ? ವಿಷ್ಣುವಿಂದ. ಏನಂತೆ? ವಿಷ್ಣುವಿಂದನ? ಹೌದು ಬಾಬಾ, ವಿಷ್ಣು ಮನೆಗೆ ಬಂದಾಯ್ತು. ನಾವೆಲ್ಲ ಅಷ್ಟೆಲ್ಲ ಹುಡುಕಿದ್ರು ನಮ್ಮ ಕೈಗೆ ಸಿಗದ ವಿಷ್ಣು ಇದ್ದಕ್ಕಿದ್ದಾಗೆ ಮನೆಗೆ ಬಂದಿದ್ದಾನೆ ಅಂದ್ರೆ ಏನರ್ಥ? ಅವನು ಮನೆಗೆ ಹೇಗ್ ಬಂದ? ಯಾರು ಕರ್ಕೊಂಡ್ಬಂದ್ಬಿಟ್ಟಿದ್ದು? ಅವನು ಹೇಗ್ ಬಂದ, ಯಾರು ಕರ್ಕೊಂಡು ಬಂದ್ಬಿಟ್ರು ಅನ್ನೋದು ಇನ್ನು ನಿಗೂಢವಾಗೇ ಇದೆ ಬಾಬಾ. ಹೀಗಿರುವಾಗ ನಿನ್ನ ಯಾಕೆ ಕೊಲ್ಲೋದಕ್ಕೆ ನೋಡ್ತಾ ಇದ್ದಾನೆ? ಅವನಿಂದ ನಾಗಮಣಿನ ನಾನು ವಶಪಡಿಸ್ಕೊಂಡಿದ್ದು ನಿಮಗೆ ಗೊತ್ತಿರೋ ವಿಚಾರನೇ. ಅವನು ಮನೆಗೆ ಬಂದ ತಕ್ಷಣ ಮಾಡಿದ್ದು ಮೊದಲನೇ ಕೆಲಸ ಅಂದರೆ ನನ್ನ ಹತ್ರ ನಾಗಮಣಿನ ಕೇಳಿದ್ದು. ಆ ನಾಗಮಣಿನ ಒಂದು ನಾಗ ಬಂದು ನುಂಗಿದ್ದನ್ನ ನೀನು ಹೇಳಿಲ್ವಾ? ಹೇಳಿದೆ ಬಾಬಾ, ಅದನ್ನು ಅವನು ಕೂಡ ನಂಬಿದ್ದಾನೆ. ಆದರೆ ಅವನ ಮನಸ್ಸು ಯಾವಾಗ ಹೇಗೆ ತಿರುಗುತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ವಲ್ಲ. ಯಾಕೆಂದರೆ ನಿಮ್ಮ ಶಿಷ್ಯನ ಮನಸ್ಸು ಹೇಗೆ ಅನ್ನೋದು ನಿಮಗೆ ಮಾತ್ರ ಗೊತ್ತು.
ನೀನು ಆತಂಕ ಪಡೋ ಅಗತ್ಯ ಇಲ್ಲ ರುದ್ರ. ವಿಷ್ಣುನಿಂದ ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಬಾಬಾ. ನಾನು ಮಾತು ಕೊಟ್ಟಾಯ್ತಲ್ಲ, ಇನ್ನೇನು ಯೋಚಿಸೋದಕ್ಕೆ ಹೋಗ್ಬೇಡ. ರುದ್ರ, ನಿನಗೆ ಇನ್ನೊಂದು ವಿಚಾರ ಹೇಳಬೇಕು. ಏನ್ ಬಾಬಾ? ನಿನ್ನ ಆ ಜನ್ಮ ವೈರಿ ನಾಗಿಣಿ ಇನ್ನೇನು ನಮ್ಮ ಬಂಧನಕ್ಕೆ ಬರೋಳಿದ್ದಾಳೆ. ಏನಂದ್ರೆ? ಹೌದು. ಅವಳನ್ನ ನಾಗಾಕರ್ಷಣ ಹೋಮದಿಂದ ನನ್ನ ಮೂಲ ಸ್ಥಾನಕ್ಕೆ ಸೆಳೆದು ನಾಗಮರ್ದನ ಮಹಾತೈಲದಿಂದ ಅವಳನ್ನ ಸಂಹಾರ ಮಾಡ್ತಾ ಇದ್ದೀವಿ. ಆ ಅಪೂರ್ವವಾದ ಕ್ಷಣಗಳನ್ನ ನೀನು ನಿನ್ನ ಕಣ್ಣಲ್ಲಿ ತುಂಬ್ಕೋಬೇಕು ಅಂದ್ರೆ ನೀನು ನನ್ನ ಮೂಲ ಸ್ಥಳಕ್ಕೆ ಹೋಗು. ನೀವು ಬಾಬಾ? ನಾನು ಸ್ವಲ್ಪ ಸಮಯದ ನಂತರ ಬರ್ತೇನೆ. ಸರಿ ಬಾಬಾ. ಈ ಅಮೃತ ಎಲ್ಲೋದ್ಲು ಏನೋ ಗೊತ್ತಾಗ್ತಿಲ್ವಲ್ಲ ವಿಷ್ಣು. ಅಯ್ಯೋ ಅಮ್ಮ, ಎಲ್ಲಿ ಹೋಗಿರ್ತಾಳೆ? ಇಲ್ಲೇ ಎಲ್ಲ ಸುತ್ತಮುತ್ತ ಹೋಗಿರ್ತಾಳೆ, ಅಥವಾ ಮೇಲ್ ಟೆರೇಸಲ್ಲೆಲ್ಲ ಇರಬೇಕು. ಮೊದಲು ಮನೆ ಯಾಕೆ ಹೀಗೆ ಚಲಪಿಲಿ ಆಗಿದೆ ಅನ್ನೋದನ್ನ ಯೋಚನೆ ಮಾಡಿ. ಅತ್ತೆಮ್ಮ, ಅಮೃತ ಎಲ್ಲಿ ಹೋಗಿರ್ತಾಳೆ? ಎಲ್ಲೋಗಿರ್ತಾಳೆ? ಮಿಲಿ ಜೊತೆ ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಅಷ್ಟೇ. ಬರ್ತಾಳೆ ಬಿಡು. ನೀನೋಗಿ ವಿಶ್ರಾಂತಿ ತಗೋ, ನಾನೆಲ್ಲ ನೋಡ್ಕೋತೀನಿ. ನೀನು ಹೋಗು. ಅಲ್ಲ ಅತ್ತೆಮ್ಮ, ಇಲ್ಲಾಗಿರೋದೆಲ್ಲ ನೋಡ್ತಾ ಇದ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಭಯ ಪಡೋಂಥದ್ದು ಏನೂ ಇಲ್ಲ ಹೇಮ, ನೀನು ಹೋಗು. ಆಯ್ತು. ಅಜ್ಜಿ, ಅಮೃತ ಅವರು. ನೋಡು, ನಿನ್ಗೆ ಅಮೃತ ತಾನೇ ಬೇಕು. ನಾನು ಹುಡ್ಕೊಂಡು ಬರ್ತೀನಿ. ನೀನು ರೂಮ್ಗೆ ಹೋಗಿ ರೆಸ್ಟ್ ತಗೋ. ಇಲ್ಲ ಅಜ್ಜಿ, ನನ್ನ ಅಮೃತ ಅವ್ರು ನನ್ನ ಕಣ್ಣಿಗೆ ಬೀಳದೆ ಇದ್ರೆ ನಂಗೇನೋ ಅದರ ಚಡಪಡಿಕೆ ಆಗೋಗುತ್ತೆ. ಅವ್ರು ಎಲ್ಲೇ ಇದ್ರು ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ ಈಗಲೇ. ಬೇಡ ಕಣೋ, ನನ್ನ ಮಾತು ಕೇಳು. ಅದು ನೀನು ಈ ಸ್ಥಿತಿಲಿ ಹೊರಗಡೆ ಹೋಗೋದು ಸ್ವಲ್ಪನೂ ಚೆನ್ನಾಗಿರೋಲ್ಲ. ನಾನು ಯಾವ ಸ್ಥಿತಿಲಿ ಇದ್ದೀನಿ ಅಜ್ಜಿ? ನೋಡು, ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ನೀನೀಗ ವಿಶ್ರಾಂತಿ ತಗೋ. ನಡಿ, ಬಾ ನೀನು. ಬಾ. ಅಜ್ಜಿ, ನನಗೆ ಅಮೃತ ಅವ್ರು ಇಲ್ಲದೆ ಇದ್ರೆ ನಿದ್ರೇನೂ ಬರೋದಿಲ್ಲ, ಊಟ ನೀರಂತೂ ಮೊದಲೇ ಸೇರೋದಿಲ್ಲ. ನೋಡು, ನೀನು ನನ್ನ ಬಂಗಾರ ಅಲ್ವಾ? ಅಜ್ಜಿ ಮಾತು ಕೇಳ್ತೀಯ ಅಲ್ವಾ? ನೋಡು, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ನನ್ನ ಮಾತು ಕೇಳು. ಬಾ ನೀನು. ಅಜ್ಜಿ ಬಾ ಅಂತ ಹೇಳಿದ್ನಲ್ಲ, ಬಾ ನೀನು. ಅಜ್ಜಿ, ಅಜ್ಜಿ ನನ್ನ ಮಾತು ಕೇಳಜ್ಜಿ. ನಾನು ನಿನ್ನ ಮಾತು ಕೇಳೋದಿಲ್ಲ, ಸುಮ್ಮನೆ ಬಾ. ಅಜ್ಜಿ, ಅಮೃತ ಅವ್ರು ಇಲ್ಲೇ ಹೇಗೆ? ನೋಡು, ಮಲಿಕೊಂಡು ಕಣ್ ತುಂಬ ನಿದ್ದೆ ಮಾಡು. ಮಾತು ಕೇಳಜ್ಜಿ. ಮಾತು ನಾನು ಕೇಳಲ್ಲ, ಮಲಿಕೊಂಡು ನಿದ್ದೆ ಮಾಡು ಅಷ್ಟೇ. ಅಜ್ಜಿ ಇಲ್ಲ. ಅಜ್ಜಿ, ಯಾಕೆ ಹಿಂಗೆ ಮಾಡ್ತಾ ಇದ್ಯಾ? ಬಾಗಿಲು ತೆಗಿ ಅಜ್ಜಿ. ಅಜ್ಜಿ, ಅಜ್ಜಿ ಬಾಗಿಲು ತೆಗಿ. ಅಜ್ಜಿ, ಅಜಯ್, ಅಜಯ್, ಬಾ ನಾಗಿಣಿ ಬಾ. ನಿನ್ನ ಬಾಜಾ ಭಜಂತ್ರಿ ಜೊತೆ
ಸ್ವಾಗತ ಮಾಡೋಣ ಅಂದ್ಕೊಂಡಿದ್ದೆ. ಆದ್ರೆ ನಾನು ನಿನ್ ಕಟ್ತಾ ಇರೋದು ಸೌಧ ಅಲ್ಲ, ಸಮಾಧಿ. ಅದಕ್ಕೆ ಏನ್ ಬೇಕೋ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನಿನ್ನನ್ನು ಆ ಯಮನ ಹತ್ರ ಕಳಿಸುವುದೊಂದೇ ಬಾಕಿ ಇರೋದು. ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋದಿಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ನೀನು ಹೆಣ್ಣು ಅಂದ್ರೆ ನಾನು ನಂಬೇಕಾ? ನಿನ್ನ ಬಾಲದ ತುದಿಯಿಂದ ಹೆಡೆ ತನಕ ಸೊಕ್ಕಿನ ಸಾಗರನೆ ತುಂಬಿಕೊಂಡಿದೆ. ಯಾವ ಕ್ಷಣದಲ್ಲಿ ಯಾರನ್ನ ಬಲಿ ತಗೋತೀಯೋ ಯಾರಿಗೂ ಗೊತ್ತಾಗಲ್ಲ. ನೋಡಿ ಶತ್ರುಘ್ನ, ನಿಷ್ಪಾಪಿಯಾದ ನನ್ನನ್ನ ಒಂದು ಸಲ ಹಿಂಸೆ ಮಾಡೋದಕ್ಕೆ ನೋಡಿ ನಿನ್ನನ್ನ, ನೀನು ನಿನ್ನ ಹಳ್ಳಿಯನ್ನ, ನಿನ್ನ ದೇವಸ್ಥಾನನ, ನಿನ್ನ ಮನೆಯವರನ್ನ ಎಲ್ಲಾನು ಕಳ್ಕೊಂಡು ಬೀದಿ ಬಿಕಾರಿ ಆಗಿದ್ಯಾ. ಇನ್ನು ನನ್ನ ಮೇಲೆ ದ್ವೇಷ ಸಾಧಿಸೋದಕ್ಕೆ ನೋಡಿದ್ರೆ ಸಾವನ್ನ ಯಾರು ತಪ್ಪಿಸೋದಕ್ಕಾಗೋದಿಲ್ಲ. ನನಗೆ ಸಾವಿನ ಭಯ ತೋರಿಸಿ ನೀನು ಬಚಾವಾಗಬಹುದು ಅಂತ ತಿಳ್ಕೊಂಡಿದ್ರೆ ನಿನ್ನಂತ ಮೂರ್ಖರು ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ನಿನ್ನಂತ ತುಚ್ಛ ಮಾನವನಿಂದ ನನಗ್ ಸಾವ, ಅದು ನಿನ್ನ ಕನಸು. ಯಾರ್ದು ಕನ್ಸು ಯಾರ್ದು ನನ್ಸು ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ನಾಗಿಣಿ, ಈ ವೃತ್ತದಲ್ಲಿ ಬಂದು ನಿಂತ್ಕೋ, ನಿಂತ್ಕೋ. ಇದು ಏನ್ ಗೊತ್ತಾ? ನಾಗಮರ್ದನ ಮಹಾತೈಲ. ಇದು ನಿನ್ನ ಮೈ ಮೇಲೆ ಬೀಳ್ತಾ ಇದ್ದಂತೆ ನೀನ್ ಸುಟ್ಟು ಕೊರಕಲಾಗಿ ಹೋಗ್ತೀಯಾ.